ವೀಕ್ಷಕರೇ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ಹುಟ್ಟಿದ 3 ತಿಂಗಳಿಗೆ ಮಹಾಮಾರಿ ಥೆಲೇಸಿಮಿಯಾ ಎಂಬ ರಕ್ತ ಕಾಯಿಲೆಯಿಂದ ನರಳುತ್ತಿರುವ 5 ವರ್ಷದ ಮಗು ವಿಜಯ್ ಕುಮಾರ್ನ ಶಸ್ತ್ರಚಿಕಿತ್ಸೆಗೆ ಬೇಕಾಗಿದೆ ಸಹಾಯ ಹಸ್ತ. ದಯಮಾಡಿ ಎಲ್ಲರೂ ತಮ್ಮ ಕೈಲಾದಷ್ಟು ಈ ಮಗುವಿಗೆ ಸಹಾಯ ಮಾಡಿ. ನನ್ನ ಮಗನ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆಗೆ ಸಹಾಯ ಹಸ್ತ ಕೋರಿದ ಪರಮೇಶ್ವರ. ನನ್ನ ಮಗನು ಜೀವನ್ಮರಣ ಹೋರಾಟ ಮಾಡುತ್ತಿದ್ದಾನೆ. ಥೆಲೇಸಿಮಿಯಾ ಎಂಬ ರಕ್ತದ ಕಾಯಿಲೆಯಿಂದ ನರಳುತ್ತಿರುವ ನನ್ನ ಮಗನಿಗೆ ಶಸ್ತ್ರಚಿಕಿತ್ಸೆಗೆ ಸುಮಾರು 30 ಲಕ್ಷ ದುಡ್ಡು ಬೇಕಾಗಿದೆ ಎಂದು ಹೇಳುತ್ತಾರೆ. ಆದ ಕಾರಣ ತಾವು ದಯಾಳುಗಳು ನನ್ನ ಮಗನ ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡುತ್ತೀರಿ ಅಂದುಕೊಂಡಿದ್ದೇನೆ. ತಾವು ಆರ್ಥಿಕವಾಗಿ ಸಹಾಯ ಮಾಡಿದರೆ ಒಂದು ಮಗುವಿನ ಜೀವ ಉಳಿಯುತ್ತದೆ, ಅದರಲ್ಲಿಯೂ ತಮ್ಮ ಪಾಲು ಇರುತ್ತದೆ ಎಂದ ಪರಮೇಶ್ವರ. ನಮ್ಮ ಜೊತೆ ಇರುವಂಥವರು ಶ್ರೀಯುತ ವಿಜಯ್ ಕುಮಾರ್ ಅವರು. ಮೂಲತಃ ಕಲಬುರಗಿ ಗ್ರಾಮಾಂತರ ಕಮಲಾಪುರ ತಾಲೂಕಿನ ಬಾಚನಾಳದವರು. ಅವ್ರ ಮಗ ಇವನ ಹೆಸರು ಮಂಜುನಾಥ್. ಇವನು ಥೆಲೇಸಿಮಿಯಾ ಅನ್ನುವಂಥ ಕಾಯಿಲೆಯಿಂದ ಸುಮಾರು 3 ತಿಂಗಳಿರಬೇಕಾದ್ರೆ ಡಿಟೆಕ್ಟ್ ಆದಾಗ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಈಗ ಅವರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನುವಂಥ ಒಂದು ಚಿಕಿತ್ಸೆಗೆ ಒಳಪಡಿಸ್ಬೇಕಂತ ಹೇಳಿ HCG ಕ್ಯಾನ್ಸರ್ ಹಾಸ್ಪಿಟಲ್ಗೆ ಸಂಪರ್ಕ ಮಾಡಿದಾಗ ಅವರು ಸುಮಾರು ಒಂದು 30 ಲಕ್ಷ ಖರ್ಚು ಆಗುತ್ತದೆ ಅಂತ ಹೇಳಿದಾಗ ಇವರು ಸಹಾಯ ಹಸ್ತ ಕೇಳಲಿಕ್ಕೆ ಇವತ್ತು ಮಾಧ್ಯಮದ ಮುಂದೆ ಇದ್ದಾರೆ. ಅವರು ಹೆಚ್ಚಿನ ವಿವರವನ್ನು ಅವ್ರು ಕೊಡ್ತಾರೆ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಬಾಸಣ ಗ್ರಾಮದವರು. ನನ್ನ ಹೆಸರು ನನ್ನ ಮಗನ ಹೆಸರು ಮಂಜುನಾಥ್ ಅಂತೇಳಿ. ಇವನು ಹುಟ್ಟಿದ ತಕ್ಷಣ 3 ತಿಂಗಳ ಕಾಯಿಲೆ ಅನ್ನೋದು ಗೊತ್ತಾಯಿತು ಸರ್, ಮಹಾಮಾರಿ. ಆದರೆ ಅವನಿಗೆ ಬೈ ಬರ್ತೇ ಡಿಫೆಕ್ಟ್ ಅದ ಸರ್. ಪ್ರತಿ ತಿಂಗಳು ಏನದ ಕಡ್ಡಾಯವಾಗಿ ಬ್ಲಡ್ ಏರಿಸಲೇಬೇಕು ಸರ್, ಕಂಪಲ್ಸರಿ. ಬ್ಲಡ್ ಏರಿಸಿಲ್ಲ ಅಂದ್ರೆ ತೊಂದರೆ ಆಗುತ್ತೆ ಸರ್, ಜೀವಕ್ಕೆ ಅಪಾಯಲ್ಲಿರ್ತಾನೆ. ಸುಮಾರು 5 ವರ್ಷ ಆಯ್ತು ಸರ್. ನಾನು ಬೇರೆ ಮುಂಚೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ದೆ ಸರ್. ಆ ಇನ್ಸಿಡೆಂಟಲ್ಲಿ ನನ್ನ ಸೇಫ್ಟಿ ಕೈನೂ ಹೋಯ್ತು ಸರ್. ಮಾಡೋಕ್ಕೇನು ಉಪಯೋಗನೂ ಇಲ್ಲ ಸರ್. ನನ್ನ ಮನೆಯವರು ಏನಾದ್ರು ಖಾಸಗಿ ಒಂದು ಸಂಸ್ಥೆಯಲ್ಲಿ ಒಂದು 10,000 ರೂಪಾಯಿ ಮಾಸಿಗೆ ಒಂದು 10,000 ರೂಪಾಯಿ ಸಂಬಳ ಬರುತ್ತೆ ಸರ್. ಇಲ್ಲ ಸರ್, ಒಮ್ನಾಬಾದ್ ಸರ್. ನಮ್ಮ ಮನೆಯವ್ರು ಮಾಡ್ತಾರೆ ಸರ್. ಅದರಲ್ಲಿ ಇವನಿಗೆ ಪ್ರತಿ ತಿಂಗಳು ಏನದ 5ರಿಂದ ಸುಮಾರು 6,000 ಖರ್ಚು ಪ್ರತಿ ತಿಂಗಳು ಬರುತ್ತೆ ಸರ್. ನಮ್ಮ ಮನೆಯವ್ರಿಗೆ ಇರೋದು 10,000 ಸಂಬಳ ಸರ್. ಅದರಲ್ಲಿ ನಾವು ಡಿಪೆಂಡ್ ಅಪ್ ಸರ್. ಮೇನ್ ಅಂತಂದ್ರೆ ಇವನಿಗೆ 5-6 ಸಾವಿರ ರೂಪಾಯಿ ಹೋದಾಗ ಮುಂದೆ ನಮ್ಮ ಖರ್ಚು ಜೀವನ ಉಪಯೋಗ ಕಷ್ಟ ಸುಖ ನಾವೇನು ಮಾಡಲ್ಲ ಸರ್, ಮನೆಯಲ್ಲಿ ಇರ್ತೀನಿ ರೀ. ಇವನಿಗೆ ಹೋಗೋದು ಬರೋದು ಸರ್. ಈಗ HCG ಕ್ಯಾನ್ಸರ್ ಕೇರ್ ಹಾಸ್ಪಿಟಲ್ ನಾವು ಭೇಟಿ ಸಂಪರ್ಕಿಸಿದಾಗ ಡಾಕ್ಟ್ರು ಹೇಳಿರ್ತಾರೆ ಇವನಿಗೆ ಬೋನ್ ಮ್ಯಾರೋ ಮಾಡಿಸಿದ್ರೆ ಟ್ರಾನ್ಸ್ಪ್ಲೇಟ್ ಮಾಡಿದ್ರೆ ಮುಂದೆ ಲೈಫ್ ಎಲ್ಲ ಮಕ್ಕಳು ಲೈಫ್ ಇವನು ಲೈಫ್ ಸೇವ್ ಆಗ್ತದೆ ಸರ್. ಈಗ ಕಂಪಲ್ಸರಿ ಈಗ ಪ್ರತಿ ತಿಂಗಳು ಏನು ಬ್ಲಡ್ ಏರಿಸ್ತಿದ್ವಲ್ಲ ಸರ್, ಮುಂದೆ ಅದು ಅವಾಯ್ಡ್ ಆಗ್ತದೆ ಸರ್. ಒಂದು ಬೆಳೆವೂ ಚೆನ್ನಾಗಿ ಆಗ್ತದೆ. ಹಾಂ, ಇದ್ರ ಖರ್ಚು ಏನಾದರೂ ಸುಮಾರು ಅದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲೇಟ್ ಸಲುವಾಗಿ 30 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಹೇಳ್ಯಾರ ಸರ್. ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಯಾರು ಸಹಾಯ ಮಾಡ್ತಾರೆ ಅನ್ನೋದು ನನ್ನ ಅಕೌಂಟ್ ನಂಬರ್ನು ಕೊಟ್ಟಿದ್ದೀನಿ ಸರ್. IFC ಬ್ರಾಂಚ್ ಫೋನ್ ನಂಬರ್ನು, ನನ್ನ ಫೋನ್ ನಂಬರ್ 8197021784. ನನ್ನ ಫೋನ್ ನಂಬರು 8197021784. ಫೋನ್ಪೇ ಕೂಡ ಇದೇ ನಂಬರಲ್ಲಿದೆ. ದಯವಿಟ್ಟು ನನ್ನ ಮಗನ ಲೈಫ್ ತಾವು ಸಹಾಯ ಮಾಡಿ ನನ್ನ ಮಗನ ಲೈಫ್ ಉಳಿಸ್ಬೇಕಾಗಿ ಮನವಿ ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಪರ್ಕ ಮಾಡಿದ್ದೀವಿ ಸರ್, ಬಟ್ ಅದು ಈ ಆಪರೇಷನಲ್ಲಿ ಆಗೋಂಥ ಚಾನ್ಸ್ ಇಲ್ಲ ಸರ್. ಆಗೋದಿಲ್ಲ ಸರ್. ಸರ್ ನಾವು ಕಿದ್ವಾಯಿ ಹೋಗಿವಿ ಸರ್, ಬೆಂಗಳೂರಿಗೆ ನಾರಾಯಣದಲ್ಲಿ ಹೋಗಿವಿ, ಬೇರೆ ಮತ್ತು ಸೊಲ್ಲಾಪುರಕ್ಕೆ ಹೋಗಿವಿ ಸರ್. ಅಲ್ಲಿ ಹೋದಾಗ ಏನದ ಇದು ಆಪ್ರೇಷನ್ ಅಲ್ಲಿ ಆಗಲ್ಲ ಸರ್, BMT ಸರ್. ನಮ್ಮ ಕ್ಷೇತ್ರದ ಗ್ರಾಮೀಣ ಕ್ಷೇತ್ರದಾಗ ಮಾನ್ಯ ಶಾಸಕರು ಮತ್ತಿಮೂಡ್ ಸಾಹೇಬರು ನಮ್ಗೆ ಸಹಾಯ ಮಾಡ್ಯಾರ ಸರ್. 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪ್ರೋಸೆಸ್ ನಡೆಯೋ ಟೈಮ್ನಾಗ ಇನ್ನೂ ಅದನ್ನು ಸಹಾಯ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಸರ್. ಕೊನೆಯದಾಗಿ ಜನರಿಗೆ ಏನು ಹೇಳ್ಬೇಕು ಸರ್? ನಮ್ಮ ಕಲಬುರಗಿ ಜನತೆಗೆ ಎಲ್ಲರಿಗೆ ಏನದ ಮನವಿ ಮಾಡ್ಕೊಳ್ತೀನಿ, ತಾವು ದಯವಿಟ್ಟು ನನ್ನ ಮಗನಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಹಣದ ರೂಪದಲ್ಲಿ ಅಕೌಂಟ್ ನಂಬರ್ನು ಕೊಟ್ಟಿದ್ದೀನಿ. ಅವನಿಗೆ ತಾವು ಸಹಾಯ ಮಾಡಿದ್ರೆ ಅವನಿಗೆ ಇರೋದು ಒಬ್ಬನೇ ಮಗ ಸರ್. ತಾವು ಸಹಾಯ ಮಾಡಿದ್ರೆ ಅವ್ನ ಜೀವ ಉಳಿತದಂತ ತಮ್ಮದೊಂದು ಪಾಲಿರಲಿ ಅಂತ ಮನವಿ ಸರ್. ನನ್ನ ನಂಬರ್ 8197021784. ವಿಜಯ್ ಕುಮಾರ್. ಯಾರೇ ಫೋನ್ ಮಾಡಿದ್ರೆ